ಉಚ್ಚಾಟನೆಯ ಬಳಿಕವೂ ಕೂಡ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಆಂತರಿಕ ಭಿನ್ನಮತದ ಮಹಾಯುದ್ಧ ಮುಂದುವರೆದಿದೆ. ಉಚ್ಚಾಟನೆಯ ಬಳಿಕವೂ ಯತ್ನಾಳ್, ವಿಜಯೇಂದ್ರ ಹಾಗೆ ಯಡಿಯೂರಪ್ಪನವರ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಮುಂದುವರೆದಿದೆ ಮಹಾಭಾರತ ಕದನ. ಉಚ್ಚಾಟನೆ ಬಳಿಕವೂ ಯಡಿಯೂರಪ್ಪನವರ ವಿರುದ್ಧ ಯತ್ನಾಳ್ ಕೆಂಡಕಾರಿದ್ದಾರೆ. ಯಡಿಯೂರಪ್ಪ ಅವರನ್ನ ಕೌರವರಿಗೆ ಹೋಲಿಸಿದ್ದಾರೆ ಯತ್ನಾಳ್. ರಿಪಬ್ಲಿಕನ್ನಕ್ಕೆ ಶಾಸಕ ಯತ್ನಾಳ್ ಎಕ್ಸ್ಕ್ಲೂಸಿವ್ ಮಾತುಕತೆ ಲಭ್ಯವಾಗಿದೆ. ನೋಡಿ, ಬಿಜೆಪಿ ಉಳಿಬೇಕಾದ್ರೆ ಪಾಂಡವರಿಗೆ ಪಟ್ಟ ಕಟ್ಟಬೇಕು, ಕೌರವರಿಗೆ ಅಲ್ಲ ಅಂತ ಮತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಡಿಯೂರಪ್ಪನವರಿಗೆ ಪಟ್ಟ ಕಟ್ಟಿರುವಂತದ್ದು ಸರಿಯಲ್ಲ. ಯಡಿಯೂರಪ್ಪನಂತಹ ಕೌರವನಿಗೆ ಅಧಿಕಾರ ಬೇಡ, ಬಿಜೆಪಿ ಉಳಿಯಬೇಕಿದ್ರೆ ಪಾಂಡವರಿಗೆ ಪಟ್ಟ ಕಟ್ಟಿ. ಕರ್ನಾಟಕದಲ್ಲಿ ಹಿಂದೂಗಳ ಪರ ಪಕ್ಷ ಬೇಕಿದೆ, ಪ್ರಾದೇಶಿಕ ಪಕ್ಷ ಕಟ್ಟುವ ಬಗ್ಗೆ ಜನಾಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದೀನಿ. ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ. ಬನ್ನಿ ಹಾಗಾದ್ರೆ ಯತ್ನಾಳ್ ಏನಂದಿದ್ದಾರೆ ಕೇಳಿ. ರಾಜ್ಯಾದ್ಯಂತ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀನಿ ಅಂತ ಹೇಳಿದ್ರಿ. ನಾವು ಈಗಾಗಲೇ ಪಕ್ಷ ಯಡಿಯೂರಪ್ಪ ಕುಟುಂಬಕ್ಕೆ ಅದನ್ನು ಕೊಟ್ಟುಬಿಟ್ಟಂಗಾಗಿದೆ, ಲೀಸ್ ಕೊಟ್ಟಂಗಾಗಿದೆ. ಇದ್ರ ಬಗ್ಗೆ ಇಡೀ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ಸಿದ್ಧಾಂತಗಳಲ್ಲಿ ಏನು ವಿಶ್ವಾಸ ಇಟ್ಟವನಿಗೆ ಬಹಳ ಒಂದು ರೀತಿ ಬಹಳ ಜನರಲ್ಲಿ ನಿರುತ್ಸಾಹ ಆಗಿದೆ. ಒಂದು ರೀತಿ ಬಹಳ ಏನಪ್ಪ ಇದು ಬಿಜೆಪಿ ಇಷ್ಟು ಭ್ರಷ್ಟ ಒಂದು ಕುಟುಂಬಕ್ಕೆ ಕೊಟ್ಟಾರಲ್ಲ ಅನ್ನುವಂಥ ಭಾವನೆ ಸಾಮಾನ್ಯ ಜನರಲ್ಲಿ ಬಂದಿದೆ. ಯಡಿಯೂರಪ್ಪ ಇದ್ದಾಗ ಸಾಕಷ್ಟು ಭ್ರಷ್ಟಾಚಾರ ಆರೋಪ ಆಯಿತು, ಈ ರಾಜ್ಯ ಲೂಟಿ ಮಾಡಿದ್ರು, ಹಗರಣಗಳಾದವು, ಜೈಲಿಗೆ ಹೋದ್ರು. ಆ ಜೈಲಿಗೆ ಹೋಗ್ಲಿಕ್ಕೆ ಅವ್ರ ಮಗನೇ ಕಾರಣ ಅದ, ಯಾಕಂದ್ರೆ ಡೂಪ್ಲಿಕೇಟ್ ಸಹಿ ಮಾಡಿದ್ ಸಿಕ್ತು. ಎಲ್ಲ ಆಗಿದ್ರಿಂದ ಒಂದು ರೀತಿ ಭ್ರಮ ನಿರಸನ ಆಗ್ಯಾರ. ಕಾಂಗ್ರೆಸ್ ಅಂತೂ ಮುಸ್ಲಿಮರ ಪಾರ್ಟಿ ಅದು, ಅಲ್ಲೇನು ಹಿಂದೂಗಳ ಭವಿಷ್ಯನೇ ಇಲ್ಲ. ಯಾಕಂದ್ರೆ ಮೊನ್ನೆ ಬಜೆಟ್ನಾಗ ನೋಡ್ಬಿಟ್ರೆ ಉರ್ದು ಶಾಲೆ ಉನ್ನತೀಕರಣ, ಅವ್ಯಾವ ಶಾಲೆಗಳದ ಮದ್ರಸಾಗಳ ಉನ್ನತೀಕರಣ, ಮುಸ್ಲಿಂ ಮಹಿಳೆಯರಿಗೆ 25,000 ಮುಸ್ಲಿಂ ಮಹಿಳೆಯರಿಗೆ ಟ್ರೈನಿಂಗ್ ಆತ್ಮರಕ್ಷಣೆಗೆ. ಅಂದ್ರೆ ಹಿಂದೂ ಹೆಣ್ಮಕ್ಳು ಹೊಡಿಸ್ಲಿಕ್ಕೆ ಒಂದು ತಾಲಿಬಾನ್ ತಯಾರು ಮಾಡ್ತಾ ಇದೆ ಸಿದ್ದರಾಮಯ್ಯ. ಕಾಂಗ್ರೆಸ್ದು ಆ ಪರಿಸ್ಥಿತಿ, ಬಿಜೆಪಿ ಒಳಗೆ ಯಡಿಯೂರಪ್ಪನ ಭ್ರಷ್ಟಾಚಾರ ವಂಶವಾದ ಪರಿಸ್ಥಿತಿ. ಈ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರು, ಹಿಂದೂ ಸಮಾಜ ಇಲ್ಲಪ್ಪ ನಮ್ಮ ಹಿಂದೂ ರಕ್ಷಣೆ ಮಾಡುವಂತ ಒಂದು ರಾಜಕೀಯ ಶಕ್ತಿ ಬೇಕು ಅನ್ನೋಂಥದ್ದು ಒಂದು ಕೂಗು ಎದ್ದಿದೆ. ಅದನ್ನು ನಾವೆಲ್ಲ ಇಡೀ ರಾಜ್ಯದಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಪ್ರಶ್ನಾವಳಿ ಹಾಕಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕಾದ್ರೆ, ಹಿಂದುತ್ವ ರಕ್ಷಣೆ ಆಗ್ಬೇಕಾದ್ರೆ, ಒಂದು ಅಭಿವೃದ್ಧಿ ಆಗ್ಬೇಕಾದ್ರೆ ಮತ್ತೊಂದು ಪ್ರಾದೇಶಿಕ ರಾಜಕೀಯ ಪಕ್ಷದ ಅವಶ್ಯಕತೆ ಇದೆ ಅನ್ನುವಂಥದ್ದು ಒಂದು ಪ್ರಶ್ನಾವಳಿ ಹಾಕಿ ಅಭಿಪ್ರಾಯ ತಗೋತೀವಿ. ಅಲ್ಲಿ ಪ್ರತಿ ತಾಲೂಕಾ ಪ್ರತಿ ಜಿಲ್ಲೆಗೆ ಅಡ್ಡಾಡಿ ಅಲ್ಲಿ ಜನರ ಭಾವನೆ ತಿಳ್ಕೊಂಡು ಅಷ್ಟರೊಳಗೆ ಬಿಜೆಪಿ ಎಚ್ಚರಾಗಿ ಯಡಿಯೂರಪ್ಪ ಕುಟುಂಬದಿಂದ ಬಿಜೆಪಿ ಮುಕ್ತ ಆದರೆ ಅದಕ್ಕೆ ಹಿಂದುತ್ವದ ಮತ್ತೆ ರಕ್ಷಣೆ ಕೊಡುವಂತ ನಾಯಕತ್ವ ಕೊಟ್ಟರೆ ಅಲ್ಲಿಗೆ ಈ ಒಂದು ಸ್ಥಗಿತ ಆಗ್ತದೆ. ಇಲ್ಲಾಂದ್ರೆ ಅಲ್ಲಿ ಅಭಿಪ್ರಾಯ ಏನು ಬರ್ತದೆ ಅದಂಗೆ ನಾವು ನಡೀತೀವಿ. ಅಂದ್ರೆ ತಾವು ಈಗಾಗಲೇ ಹೇಳ್ತಿದ್ರಿ, ಜನರ ಅಭಿಪ್ರಾಯ ಪಡೆದು ವಿಜಯದಶಮಿ ಅಷ್ಟೊತ್ತಿಗೆ ಒಂದು ನಿರ್ಣಯ ಕೈಗೊಳ್ತೀವಿ ಅಂತ. ವಿಜಯದಶಮಿಗೆ ಏನಾಗಬೇಕು? ಅಲ್ಲಿವರೆಗೆ ನಾವು ಸರ್ವೆ ಆಗಬೇಕು, ಪ್ರತಿ ತಾಲೂಕು ಅಡ್ಡಾಡಬೇಕು, ಜನರ ಅಭಿಪ್ರಾಯ ಸಂಗ್ರಹ ಮಾಡಬೇಕು. ಅಲ್ಲಿ ತನಕ ಬಿಜೆಪಿ ಒಳಗೆ ಜ್ಞಾನೋದಯ ಆಗಿ ಈ ಭ್ರಷ್ಟ ಕುಟುಂಬದಿಂದ ಮುಕ್ತ ಆಗ್ಬೇಕಂತ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಅನ್ನಿಸ್ತಂದ್ರೆ, ಇಲ್ಲಪ್ಪ ನಾವು ಆ ಕುಟುಂಬದಿಂದ ಮುಕ್ತ ಮಾಡೀವಿ, ಹಿಂದುತ್ವವನ್ನು ಮತ್ತೆ ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಇದ್ದಾರೆ, ಅಸ್ಸಾಂದಲ್ಲಿ ನಮ್ಮ ಏನು ವಿಶ್ವಾಸ ಅದಾರೆ, ಅದೇ ರೀತಿ ನಮ್ಮ ಮಹಾರಾಷ್ಟ್ರದಲ್ಲಿ ಏನು ಫಡ್ನೀಸ್ ಅದಾರೆ, ಇವರೆಲ್ಲ ಹಿಂದುತ್ವದ ಮೇಲೆ ಸರ್ಕಾರ ನಡೆಸ್ಲಕತ್ತಾರೆ. ಒಂದೇ ಹಿಂದೂ ಜನರ ಮೇಲೆ ಅನ್ಯಾಯ ಆದರೆ, ಒಂದೇ ಹಿಂದೂಗಳ ಜಾತ್ರೆಗಳ ಮೇಲೆ ಹಬ್ಬ ಹರಿದಿನ ಕಲ್ಲು ಹೋಗಿದ್ರೆ ಸೀದಾ ಅವ್ರ ಮನೆ ಕೆಡುತ್ತಾರೆ. ಅವ್ರು ಬುಲ್ಡೋಜರ್ ಬಹಳ ಗುಂಡಾಗಿರಿ ಮಾಡಿದ್ದ, ಬಹಳಷ್ಟು ಹಿಂದೂ ಹತ್ಯೆ ಮಾಡಿದ ಎನ್ಕೌಂಟರ್ ಮಾಡಿಬಿಡ್ತಾರೆ. ಇಲ್ಲಾಂದ್ರೆ ಅವ್ರನ್ನ ತಂದು ಬಿರಿಯಾನಿ ತಿನ್ನಿಸೋ ಕೆಲಸ ನಾವು ಶಿವಮೊಗ್ಗದಾಗ ಒಬ್ಬ ಹಿಂದೂ ಕಾರ್ಯಕರ್ತನ ಕೊಲೆ ಆಯಿತು, ಅವ್ನು ಜೈಲಿಗೆ ಹೋಯ್ದ್ರು. ಅವ್ನು ಮೊಬೈಲ್ದಾಗ ಆಪರೇಟ್ ಮಾಡ್ತಿದ್ದ ಎಲ್ಲ ಕಡೆ, ಅವನಿಗೆ ಎಲ್ಲ ಹೊರಗಿಂದ ಊಟ ಹೋಗ್ತಿತ್ತು. ಯಾರು ನಮ್ಮ ಸರ್ಕಾರ, ಯಡಿಯೂರಪ್ಪ ಸರ್ಕಾರ ಇದ್ದಾಗ. ಅದು ಶಿವಮೊಗ್ಗ ಜಿಲ್ಲೆಯಲ್ಲೇ ಅವರು ಹಿಂದೂಗಳ ರಕ್ಷಣೆ ಮಾಡ್ಲಿಕ್ಕಾಗಲಿಲ್ಲ.
ಹಿಂಗಾಗಿ ಇಡೀ ರಾಜ್ಯದಲ್ಲಿ ಹಿಂದೂಗಳು ಭ್ರಮ ನಿರಸನಗೊಂಡಾರ ಬಿಜೆಪಿಯ ಇವರೆಲ್ಲ ಅಡ್ಜಸ್ಟ್ ಅದಾರತ್ತ. ಅದಕ್ಕೆ ನಾವು ಒಂದು ಹೊಸ ರಾಜಕೀಯ ಶಕ್ತಿ ಉದಯ ಆಗ್ಬೇಕು ಅನ್ನೋದು ಕಾಮನ್ ಜನಸಾಮಾನ್ಯರಲ್ಲಿ ಬರ್ಲಾಕತ್ತದ. ಈಗ ಅದು ನಿಜವಾಗಿ ಇದೆಯೋ ಅದು ಕೆಲವೇ ಜನರದ ಅಭಿಪ್ರಾಯ ಇದೆಯೋ ಅದನ್ನೆಲ್ಲ ನಾವು ಒಂದು ಯುಗಾದಿ ಏನೋ ಇವತ್ತು ಯುಗಾದಿ ಹೊಸ ವರ್ಷ ವಿಜಯದಶಮಿವರೆಗೆ. ವಿಜಯದಶಮಿ ಅಂದ್ರೆ ಮಹಾಭಾರತದಲ್ಲಿ ಅರ್ಜುನ ಆ ಬನ್ನಿ ಗಿಡದಂದು ಸಸಾರಸ ತೆಗೆದು ಮಹಾಭಾರತ ಪ್ರಾರಂಭ ಆಯಿತು. ಅಲ್ಲಿವರೆಗೆ ಅದನ್ನ ಆ ಮಹಾಭಾರತ ಆಗಿ ಅಲ್ಲಿಂದ ಏನು ಪಾಂಡವರು ಗೆದ್ರು ಅಷ್ಟರೊಳಗೆ ಈ ಕೌರವರತ್ನ ಯಡಿಯೂರಪ್ಪ ಅದಾನ ಅವನ್ನ ತೆಗೆದು ಪಾಂಡವರ ಕೈಗೆ ಮತ್ತೆ ಬಿಜೆಪಿ ಕೊಟ್ಟರೆ ನಾವು ಅಲ್ಲೇ ಇರ್ತೀವಿ, ಇಲ್ಲ ನಾವು ಕೌರವರ ಕೈಗೆ ಇರ್ತೀವಿ ಅಂದ್ರೆ ಮುಂದಿನ ನಿರ್ಣಯ ಅವಾಗ ವಿಜಯದಶಮಿ ಮಾಡ್ತೀವಿ. ಅಂದ್ರೆ ಈಗ ರಾಜ್ಯಾದ್ಯಂತ ನಿಮ್ಮ ಅಭಿಪ್ರಾಯ ಯಾವ ತರ ಇರುತ್ತೆ? ಅಂದ್ರೆ ಸಾಮಾಜಿಕ ಜಾಲತಾಣ ಅಷ್ಟೇನು ಅಥವಾ ಯಾವ ತರ? ಮೊದಲು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಅಲ್ಲಿಂದ ಹಂತವಾಗಿ ನಮ್ಮ ಹಿಂದೂ ಸಂಘಟನೆಗಳದಾವು. ಆ ಹಿಂದೂ ಸಂಘಟನೆಗಳ ಎಲ್ಲೆಲ್ಲಿ ಅದಾವ ರಾಜ್ಯದಲ್ಲಿ ಅಲ್ಲೆಲ್ಲಾನು ನಾವೇ ಹೋಗ್ತೀವಿ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಉಚ್ಚಾಟನೆಯ ಬಳಿಕವೂ ಕೂಡ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಆಂತರಿಕ ಭಿನ್ನಮತದ ಮಹಾಯುದ್ಧ ಮುಂದುವರೆದಿದೆ. ಉಚ್ಚಾಟನೆಯ ಬಳಿಕವೂ ಯತ್ನಾಳ್, ವಿಜಯೇಂದ್ರ ಹಾಗೆ ಯಡಿಯೂರಪ್ಪನವರ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಮುಂದುವರೆದಿದೆ ಮಹಾಭಾರತ ಕದನ. ಉಚ್ಚಾಟನೆ ಬಳಿಕವೂ ಯಡಿಯೂರಪ್ಪನವರ ವಿರುದ್ಧ ಯತ್ನಾಳ್ ಕೆಂಡಕಾರಿದ್ದಾರೆ. ಯಡಿಯೂರಪ್ಪ ಅವರನ್ನ ಕೌರವರಿಗೆ ಹೋಲಿಸಿದ್ದಾರೆ ಯತ್ನಾಳ್. ರಿಪಬ್ಲಿಕನ್ನಕ್ಕೆ ಶಾಸಕ ಯತ್ನಾಳ್ ಎಕ್ಸ್ಕ್ಲೂಸಿವ್ ಮಾತುಕತೆ ಲಭ್ಯವಾಗಿದೆ. ನೋಡಿ, ಬಿಜೆಪಿ ಉಳಿಬೇಕಾದ್ರೆ ಪಾಂಡವರಿಗೆ ಪಟ್ಟ ಕಟ್ಟಬೇಕು, ಕೌರವರಿಗೆ ಅಲ್ಲ ಅಂತ ಮತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಡಿಯೂರಪ್ಪನವರಿಗೆ ಪಟ್ಟ ಕಟ್ಟಿರುವಂತದ್ದು ಸರಿಯಲ್ಲ, ಯಡಿಯೂರಪ್ಪನಂತಹ ಕೌರವನಿಗೆ ಅಧಿಕಾರ ಬೇಡ, ಬಿಜೆಪಿ ಉಳಿಯಬೇಕಿದ್ರೆ ಪಾಂಡವರಿಗೆ ಪಟ್ಟ ಕಟ್ಟಿ. ಕರ್ನಾಟಕದಲ್ಲಿ ಹಿಂದೂಗಳ ಪರ ಪಕ್ಷ ಬೇಕಿದೆ, ಪ್ರಾದೇಶಿಕ ಪಕ್ಷ ಕಟ್ಟುವ ಬಗ್ಗೆ ಜನಾಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದೀನಿ. ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ. ಬನ್ನಿ ಹಾಗಾದ್ರೆ ಯತ್ನಾಳ್ ಏನಂದಿದ್ದಾರೆ ಕೇಳಿ. ರಾಜ್ಯಾದ್ಯಂತ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಈಗಾಗಲೇ ಪಕ್ಷ ಯಡಿಯೂರಪ್ಪ ಕುಟುಂಬಕ್ಕೆ ಅದನ್ನು ಕೊಟ್ಟುಬಿಟ್ಟಂಗಾಗಿದೆ, ಲೀಸ್ ಕೊಟ್ಟಂಗಾಗಿದೆ. ಇದ್ರ ಬಗ್ಗೆ ಇಡೀ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ಸಿದ್ಧಾಂತಗಳಲ್ಲಿ ಏನು ವಿಶ್ವಾಸ ಇಟ್ಟವನಿಗೆ ಬಹಳ ಒಂದು ರೀತಿ ಬಹಳ ಜನರಲ್ಲಿ ನಿರುತ್ಸಾಹ ಆಗಿದೆ. ಒಂದು ರೀತಿ ಬಹಳ ಏನಪ್ಪ ಇದು ಬಿಜೆಪಿ ಇಷ್ಟು ಭ್ರಷ್ಟ ಒಂದು ಕುಟುಂಬಕ್ಕೆ ಕೊಟ್ಟಾರಲ್ಲ ಅನ್ನುವಂಥ ಭಾವನೆ ಸಾಮಾನ್ಯ ಜನರಲ್ಲಿ ಬಂದಿದೆ. ಯಡಿಯೂರಪ್ಪ ಇದ್ದಾಗ ಸಾಕಷ್ಟು ಭ್ರಷ್ಟಾಚಾರ ಆರೋಪ ಆಯಿತು, ಈ ರಾಜ್ಯ ಲೂಟಿ ಮಾಡಿದ್ರು, ಹಗರಣಗಳಾದವು, ಜೈಲಿಗೆ ಹೋದ್ರು. ಆ ಜೈಲಿಗೆ ಹೋಗ್ಲಿಕ್ಕೆ ಅವ್ರ ಮಗನೇ ಕಾರಣ ಅದ, ಯಾಕಂದ್ರೆ ಡೂಪ್ಲಿಕೇಟ್ ಸಹಿ ಮಾಡಿದ್ ಸಿಕ್ತು. ಎಲ್ಲ ಆಗಿದ್ರಿಂದ ಒಂದು ರೀತಿ ಭ್ರಮ ನಿರಸನ ಆಗ್ಯಾರ. ಕಾಂಗ್ರೆಸ್ ಅಂತೂ ಮುಸ್ಲಿಮರ ಪಾರ್ಟಿ ಅದು, ಅಲ್ಲೇನೂ ಹಿಂದೂಗಳ ಭವಿಷ್ಯನೇ ಇಲ್ಲ. ಯಾಕಂದ್ರೆ ಮೊನ್ನೆ ಬಜೆಟ್ನಾಗ ನೋಡ್ಬಿಟ್ರೆ ಉರ್ದು ಶಾಲೆ ಉನ್ನತೀಕರಣ, ಅವ್ಯಾವ ಶಾಲೆಗಳ ಮದ್ರಸಾಗಳ ಉನ್ನತೀಕರಣ, ಮುಸ್ಲಿಂ ಮಹಿಳೆಯರಿಗೆ 25,000 ಮುಸ್ಲಿಂ ಮಹಿಳೆಯರಿಗೆ ಟ್ರೈನಿಂಗ್ ಆತ್ಮರಕ್ಷಣೆಗೆ ಅಂದ್ರೆ ಹಿಂದೂ ಹೆಣ್ಮಕ್ಳು ಹೊಡಿಸ್ಲಿಕ್ಕೆ ಒಂದು ತಾಲಿಬಾನ್ ತಯಾರು ಮಾಡ್ತಾ ಇದೆ ಸಿದ್ದರಾಮಯ್ಯ. ಕಾಂಗ್ರೆಸ್ದು ಆ ಪರಿಸ್ಥಿತಿ. ಬಿಜೆಪಿ ಒಳಗೆ ಯಡಿಯೂರಪ್ಪನ ಭ್ರಷ್ಟಾಚಾರ ವಂಶ